ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡಿದ್ದೀನಿ ಇವತ್ತು. ನಾನು ಗೊತ್ತಲ್ಲ ಎಲ್ರಿಗೂ, ಅವಳು ಗೊತ್ತಿಲ್ಲ ಗೈಸ್. ಇವತ್ತು ನಾವು ಜಯನಗರ್ ಪ್ರಕೃತಿ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಆದರೆ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ. ರೋಡು ಹ್ಞೂ ಗೈಸ್, ಇಲ್ಲಿ ಯಾವುದೋ ಪಕ್ಕದಲ್ಲಿ ಒಂದು ಪಾರ್ಕ್ ಐತೆ. ಅದೇ ಪಾರ್ಕ್ಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಅನ್ಕೊಂತೀವಿ. ಆಟ ಆಡೋದೆಲ್ಲ ಇದೆ ರೋಡಲ್ಲಿ. ಹೌದು ಗೈಸ್, ಇಷ್ಟ ಆದರೆ ಇಷ್ಟೊಂದು ಸೌಂಡ್ ಬರಬಾರ್ದು ಗೈಸ್. ಓಕೆ, ಇವಾಗ ಎಲ್ಲ ರೋಡಲ್ಲೂ ಅಡ್ರೆಸ್ ಕೇಳಿಕೊಂಡು ಎಲ್ಲರಿಗೂ ಹೋಗ್ತಾ ಇದ್ದೀವಿ. ಒಂದು ಲೊಕೇಶನ್ ರೀಚ್ ಆದಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ. ಜಯನಗರ 5th ಬ್ಲಾಕಲ್ಲಿ ಬಸ್ ಇಳ್ಕೊಂಡು ಹೋಗುವಾಗ ನಮಗೆ ಇದು ಕಾಣಿಸ್ತು. ಆ್ಯಂಡ್ ನಾವು ಆಚೆಯಿಂದ ನೋಡ್ತಿದ್ರೆ ಅಲ್ಲಿ ಪರವಾಗಿಲ್ಲ, ಒಳಗಡೆ ಹೋಗಿ ನೋಡಿ ಅಂತಂದರು. ನಾವು ಒಳಗಡೆ ಹೋದ್ಮೇಲೆ ಹಾಫ್ ಆನ್ ಅವರ್ ನಾವು ಆಚೆನೇ ಬಂದಿಲ್ಲ. ಫುಲ್ ಹೆಂಗೆ ಮಾಡಿದ್ರು ಅಂತೆಲ್ಲ ಎಸ್ಟಿಮೇಟ್ ಹಾಕ್ಕೊಂಡು ಫನ್ ಮಾಡ್ಕೊಂಡಿದ್ರಿ. ಇದು ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಪೋಸಿಟಲ್ಲಿರೋ ಹೋಟೆಲಲ್ಲಿ ಮಾಡಿದ್ದಿತ್ತು. ಆ್ಯಂಡ್ ಇದನ್ನು ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಅಂದರೆ ಥರ್ಮೋಕೋಲಲ್ಲಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಹೋಟೆಲ್ ಇಂಟೀರಿಯರು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಮತ್ತು ಅಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಮಾತಾಡ್ಸಿದ್ರಲ್ಲ, ಅವರೇ ಇದನ್ನು ಮಾಡಿರೋದು. ಅಷ್ಟು ಚೆನ್ನಾಗಿದೆ. ನಾವು ಅವ್ರನ್ನ ಮಾತಾಡ್ಸ್ಕೊಂಡು ಫೋಟೋ ಎಲ್ಲ ಇಸ್ಕೊಂಡ್ರೆ. ಆ್ಯಂಡ್ ರಂಗೋಲಿ ಕೂಡ ಚೆನ್ನಾಗಿತ್ತು. ಇನ್ನು ಮತ್ತೆ ಮುಂದೆ ನಡ್ಕೊಂಡು ಹೋಗ್ಬೇಕಂತೆ ಬಸ್ ಸ್ಟಾಪ್ಗೆ. ಬನ್ನಿ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಅದನ್ನು ನಡ್ಕೊಂಡು ಹೋಗ್ಬೇಕು ನಾವು. ಜಯನಗರ 4th ಬ್ಲಾಕ್ ಬಸ್ ಅಂದರೆ 5th ಬ್ಲಾಕಲ್ಲಿ ಇಟ್ಕೊಂಡು 4th ಬ್ಲಾಕ್ ಬರೋದಕ್ಕೆ 5 ಸತಿ ಒಂದೇ ರೋಡನ್ನ ರೌಂಡ್ ಹಾಕಿ ಫೈನಲಾಗಿ ಯಾರೋ ಒಬ್ಬರು ನಮಗೆ ಹೆಲ್ಪ್ ಮಾಡಿದ್ರು ಅಡ್ರೆಸ್ ಹೇಳೋಕ್ಕೆ. ಸೊ ಬಸ್ ಇಳಿದ ತಕ್ಷಣ ರಾಜ್ಕುಮಾರ್ ಅವ್ರದ್ದು, ಪಾರ್ವತಿ ಅಮ್ಮ ಅವ್ರದ್ದೆಲ್ಲ ಸ್ಟ್ಯಾಚು ಎಲ್ಲ ನೋಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರಿ ಅನು ಅವ್ರ ಅಕ್ಕಗೋಸ್ಕರ. ಝೂಮ್ ಮಾಡ್ತೀನಿ. ಇಲ್ಲಿ ನಾವು ಹೋಗೋ ಪಾರ್ಕ್ ನೋಡಿ ಗೈಸ್, ನಾವು ಹೋಗೋ ಪಾರ್ಕ್ ಅಲ್ಲಿದೆ. ಅಲ್ಲ ಗೈಸ್, ಆ ಕಾರು ಇವಳ್ದಂತೆ. ಕಾರು ಬಾಡಿಗೆ ಕೊಟ್ಬಿಟ್ಟು ಇವಳು ಬಸ್ಸಲ್ಲಿ ಓಡಾಡ್ತಾಳೆ. ಇವಾಗ ಅನ್ನು ಅವ್ರ ಅಕ್ಕ ಬರ್ತಾವ್ರೆ, ಅವ್ರಿಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಪಾರ್ಕ್ ಬಂದಿದ್ದೀವಿ ಅಂತ ಖುಷಿ ಪಡಬೇಕಾ, ಗೇಟ್ ಕ್ಲೋಸ್ ಆಗಿದೆ ಅಂತ ದುಃಖ ಪಡಬೇಕಾ ಗೊತ್ತಿಲ್ಲ. ಏನು ಅವ್ರೊಳಗಡೆ ಅವರಲ್ಲ, ಅವ್ರು ಹೆಂಗ್ ಹೋದ್ರು? ಗೇಟ್ ಇದೆಯಾ, ಬೇರೆ ಗೇಟ್ ಇದೆಯಾ, ನೀವ್ ಹೆಂಗ್ ಹೋದ್ರಿ ಒಳಗಡೆ ಅಂತ ಕೇಳು. ಓಪನ್ ಇದೆಯಾ? ಸೊ ಅಲ್ಲಿ ಯಾರೋ ಇಬ್ರು ಒಳಗಡೆ ಕೂತಿದ್ರು. ಅವ್ರನ್ನ ಕೇಳಿದ್ರೆ ಕ್ಲೋಸ್ ಆಗಿದೆ ಅಂತ ಅಂದರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅನು ಅವ್ರ ಅಕ್ಕ, ನನಗೆ ಗೊತ್ತು ಪಾರ್ಕ್ ಅಂತ, ಜಯನಗರದಲ್ಲಿರೋ ಪಾರ್ಕ್ ಎಲ್ಲ ಸುತ್ತಿದ್ದೀವಿ, ಎಲ್ಲ ಕ್ಲೋಸ್ ಆಗಿದೆ. ಆ್ಯಂಡ್ ಇದ್ಯಾವುದೋ ಲಾಸ್ಟಲ್ಲಿ ಒಂದು ಪಾರ್ಕ್ ಇತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿದ್ದೀವಿ ಎಲ್ಲರೂ. ಅಲ್ಲಿ ಫೋಟೋಸು ವೀಡಿಯೋಸ್ ತೊಗೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಾಪಸ್ ಬಂದ್ರಿ. ಆದರೆ ಅಲ್ಲಿ ಪ್ರತಿಯೊಂದು ಪಾರ್ಕು, ಒಂದು ಪಾರ್ಕಿಂದ ಇನ್ನೊಂದು ಪಾರ್ಕ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಎಲ್ಲ ಪಾರ್ಕು ಕ್ಲೋಸ್ ಆಗಿದೆ. ಇವರಿಬ್ಬರದು ಇವತ್ತಿಗೆ ಮುಗಿಯಲ್ಲ. ಅನು ಸ್ವಲ್ಪ ತರಲೆ ಎಲ್ಲ ಮಾಡಿಕೊಂಡು ಪಾರ್ಕಲ್ಲಿ ಇನ್ನು ಲಾಸ್ಟಿಗೆ ಸ್ನ್ಯಾಪ್ ಹಾಕಿ ಅಲ್ಲಿಂದ ವಾಪಸ್ ಹೋಗೋ ಟೈಮಲ್ಲಿ ಮತ್ತೆ ಒಂದು 4-5 ಫೋಟೋ ಇಸ್ಕೊಂಡು ಅಲ್ಲಿಂದ ಊಟ ಮಾಡಿ ವಾಪಸ್ ಬಂದುಬಿಟ್ರಿ. ಈ ಪಾರ್ಕು ಚೆನ್ನಾಗಿತ್ತು, ಬಟ್ ಆಟ ಆಡೋಕ್ಕೇನು ಇದ್ದಿಲ್ಲ. ನೆಕ್ಸ್ಟ್ ನಾವು ಅಲ್ಲಿಂದ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು M5 ಮಾಲಿಗೆ ಬಂದ್ರಿ.
M5 ಮಾಲ್ ಲೈಕ್ ಅನು ಫಸ್ಟ್ ಟೈಮ್ ಹೋಗ್ತಿರೋದು, ಲೈಕ್ ಯಾವತ್ತೂ ಹೋಗಿಲ್ಲ ಅಂದ್ಬಿಟ್ಟು. ನಾನು M5 ಮಾಲ್ ಎಲ್ಲ ಸುಮ್ಮನೆ ಸುತ್ತಾಕೊಂಡು ಟಯರ್ಡ್ ಆಗಿದ್ರಲ್ಲ, ಏನು ಗೇಮ್ಸ್ ಆಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಗೇಮ್ಸ್ ಎಲ್ಲ ಯಾವ್ದು ಆಡೋಣ ನೆಕ್ಸ್ಟ್ಗೆ ಅಂತೆಲ್ಲ ನೋಡಿಕೊಂಡು ಅಲ್ಲೇ ಸ್ನ್ಯಾಪ್ ಎಲ್ಲ ಹಾಕ್ಕೊಂಡು ಮತ್ತು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವಿಬ್ಬರು ವಾಪಸ್ ಮನೆಗೆ ಹೋದ್ರಿ. ಸೊ ಹೀಗಿತ್ತು ನಮ್ಮ ಅನ್ಲಕ್ಕಿ ಡೇ. ನಮ್ಮ ಥರ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.